ಅದು ಸೋಷಿಯಲ್ ಮೀಡಿಯಲ್ಲಿ ಸಿಗುತ್ತೆ. ಎಂಜಾಯ್ ದಿ ರೇನ್ ಎಂಜಾಯ್ ದಿ ಪೇನ್ ಅಂತ ಬರುತ್ತೆ ಒಂದೆರಡು ಸಾಲ. ಎಂಜಾಯ್ ದಿ ರೇನ್, ಮಳೆನ ಎಂಜಾಯ್ ಮಾಡ್ತಾರಲ್ಲ, ಎಂಜಾಯ್ ದಿ ಪೇನ್. ಈ ಪೇನ್ನೇ ಎಂಜಾಯ್ ಮಾಡೋದು ಕಲ್ತ್ಬಿಟ್ರೆ ಏನಿದೆ ಅಲ್ವಾ? ಸೊ ನಾನು ಅದಕ್ಕೆ ಹೇಳಿದ್ದು, ಸೋಲು ನೋವು ಇವೆಲ್ಲ ಕಂಡ್ರೆ ನನಗೆ ಇಷ್ಟ. ಯಾಕೆ ಅಂದರೆ ಅವಿರೋದಕ್ಕೆ ಮನುಷ್ಯ ಅಟ್ಲೀಸ್ಟ್ ಒಂದು ಮಿಡ್ಲ್ ಲೆವೆಲ್ ಸೊಸೈಟಿಯಲ್ಲಿ ಇರೋದ್ರಲ್ಲಿ ಯಾರು ಖುಷಿಯಾಗಿದ್ದಾರೆ ಈಗ ಅಂದರೆ ಲೋಯರ್ ಲೆವೆಲ್ಲು ಅಲ್ಲ, ಟಾಪ್ ಲೆವೆಲ್ಲು ಅಲ್ಲ. ಅಂದರೆ ಮಧ್ಯಮ. ಒಪ್ಕೋತೀರ ನನ್ನ ಮಾತು? ಯಾಕೆ ಅಂದರೆ ಅವ್ರಿಗೆ ಇವೆಲ್ಲ ಮಧ್ಯ ಮೀಡಿಯಮ್ ಆಗಿರ್ತವೆ. ಸೊ ನಾವೇನು ಮಾಡ್ಕೊಂಡಿದ್ದೀವಿ, ಅಯ್ಯೋ ಅವರು ಇವ್ರನ್ನ ನೋಡ್ಕೊಂಡು ಖುಷಿಯಾಗಿರಲ್ಲ, ನಮಗಿನ್ನ ಕೆಳಗಡೆ ಇರೋದನ್ನ ನೋಡಿ ಹೌದು ಅವರು ಯೋಚನೆ ಮಾಡಿರಲ್ಲ. ಆದರೆ ಓಕೆ, ಸುಮ್ಮನೆ ಜಸ್ಟ್ ಇಮ್ಯಾಜಿನ್, ಮಹಿಳೆಯರಿದ್ದೀರಿ, ಆ ಡೆಲಿವರಿ ನೋವು ಎಷ್ಟೇ ಇದ್ರೂ ಮಗು ಬರುತ್ತೆ, ನಾನು ತಾಯಿ ಆಗ್ತಾ ಇದ್ದೀನಿ ಅನ್ನೋದ್ರಲ್ಲಿ ಎಲ್ಲ ಮರ್ತೋಗುತ್ತಾ ಇಲ್ವಾ? ಹೈ ಟೆನ್ಷನ್ ಪೇಯ್ನ್ ಏನಾದರೂ ಇದ್ದರೆ ಮನುಷ್ಯನಿಗೆ ಅದು ಡೆಲಿವರಿ ಟೈಮ್. ಅಂಥ ನೋವನ್ನೇ ಸಹಿಸ್ಕೊಳ್ಳೋ ಅಮ್ಮಂದಿರಿಗೆಲ್ಲ ಒಂದ್ಸರಿ ನಮಸ್ಕಾರ ಹೇಳ್ಬಿಡೋಣ ಅಲ್ವಾ? ಯಾಕೆ ನಮ್ಮ ಅಮ್ಮ ಇದ್ದಿದ್ದಕ್ಕೆ ನಾವೆಲ್ಲ ಬಂದಿದ್ದೀವಿ, ಅದು ಮರ್ತ್ಬಿಡ್ತೀವಿ ಎಷ್ಟೋ ಸರಿ. ಹೈ ಟೆನ್ಷನ್ ಅಂತಂದರೆ ಆ ನೋವು ಏನಿರಲ್ಲ. ಆ ನೋವಿನಲ್ಲೇ ನೀವು ನಲಿವನ್ನು ಕಾಣೋದಕ್ಕೆ ಸಾಧ್ಯತೆ ಇದ್ದ ಮೇಲೆ ನನ್ನ ಕ್ವಶನ್ ಏನಂದರೆ, ಇವೆಲ್ಲ ಬರೋ ಆರ್ಡಿನರಿ ಸಣ್ಣ ಪುಟ್ಟ ನೋವುಗಳು ತಾನೆ, ಅಟ್ಲ ಕೈ ಕಟ್ಟಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಆಲ್ ಆರ್ ಮೈನ್ಯೂಟ್. ಅಂದರೆ ನಾವು ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡದು ಮಾಡ್ಕೊಂಬಿಟ್ಟು 100 ಜನಕ್ಕೆ ಹೇಳ್ಕೊಂಡು ತಿರುಗ್ತಾ, ಈಗ ಅವ್ರದ್ದು ಯಾವುದೂ ಸಮಸ್ಯೆ ಇಲ್ಲ ಅಂದರೆ ಸೀರಿಯಲ್ ಕತೆ ಸಮಸ್ಯೆ. ಈಗ ಅವ್ರು ಏನಾಗೋದ್ರು, ಅವರು ಹೆಂಗೆ ಮಾಡಿದ್ರು. ಈ ಪ್ರವೀಣ್ ಪ್ರಭಕವಿನೂ ಸೀರಿಯಲ್ ಆರ್ಟಿಸ್ಟು, ಓಕೆ, ಅವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆದರೆ ನನಗೇನು ಆಲೋಚನೆ ಅಂದರೆ, ತಮ್ಮ ಮನೆ ವ್ಯವಹಾರಕ್ಕಿಂತ ಸೀರಿಯಲ್ ವ್ಯವಹಾರಕ್ಕೆ ತಲೆ ಕೆಡಿಸ್ಕೊತಾರಲ್ಲ. ಎಸ್ಪೆಷಲಿ ಕೆಲಸಕ್ಕೆ ಬರದೇ ಇರೋ ಮಹಿಳೆಯರು ಯೋಚನೆ ಮಾಡಿದ್ದೀವಿ, ಗೊತ್ತಿಲ್ದಂಗೆ ಅವ್ರು ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದಾರಾ ಇಲ್ವಾ? ಓಕೆ, ನಾವು ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಏನಾದ್ರು ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ರೆ, ನಿಮಗೆ ಕೈ ತುಂಬ ಕೆಲಸ, ನಿಮಗೆ ಬೇಕಾದ ಕೆಲಸ ಇಟ್ಕೊಂಬಿಟ್ರೆ ಬೇರೆ ಕೆಲಸಕ್ಕೆ ಟೈಮಲ್ಲಿದೆ ಅಲ್ವಾ? ನಾನು ಇವತ್ತೇನಾದ್ರು ಕ್ಯಾನ್ಸಲ್ ಆಗಿದ್ರೆ ಸೀದಾ ಫಿಲಮ್ ಕೊಟ್ಟೋಗ್ಬಿಡ್ತಿದ್ದೆ. 2-3 ಥರ ನನ್ನದೇ ಕೆಲಸ ಇಟ್ಕೊಂಡ್ಬಿಟ್ಟಿದ್ದಿದ್ರೆ, ಆದ್ಯತೆ ಅನ್ನೋ ಪದನ ಇಲ್ಲೆಲ್ಲೂ ಸೇರಿಸಿಲ್ಲ. ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಸೇರಿಸಿದ್ರೆ ನನಗನ್ಸಿದೆ, ನಮ್ಮ ಜೀವನದಲ್ಲಿ ಆದ್ಯತೆಯನ್ನು ಸರಿಯಾಗಿ ಕೊಟ್ಕೋತಾ ಇಲ್ಲ ನಾವು. ಪ್ರಯಾರಿಟಿ ಇನ್ಫ್ಯಾಕ್ಟ್ ಪ್ರಯಾರಿಟಿ ಈಸ್ ನಥಿಂಗ್ ಬಟ್ ದ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ನ ಸಾರನೇ ಆದ್ಯತೆ. ನನ್ನ ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಯಾಕೆ ಇಷ್ಟ. ಸೊ ಸ್ನೇಹಿತರೆ, ಜಾಸ್ತಿ ಹೇಳೋದು ಬೇಕಾಗಿಲ್ಲ, ನಲಿವನ್ನು ಹೇಳೋದು ಬೇಕಾಗಿಲ್ಲ, ಗೊತ್ತಿದೆ ನಿಮಗೆ. ಆದರೆ ನೋವನ್ನು ಕೂಡ ಸಕಾರಾತ್ಮಕ ತಗೊಳ್ಳಿ. ನಮ್ಗೆ ಅದೇನು ಬರುತ್ತೆ ಬರಲಿ ಅಂತ ರೆಡಿ ಟು ಫೇಸ್ ದ ಚಾಲೆಂಜ್. ಥಿಂಗ್ಸ್ ವಿಲ್ ಬಿ ಚೇಂಜ್. 1, 2, 3 ಸ್ಟಾರ್ಟ್. ನಾನು ಮುಂದಿನ ಪುಸ್ತಕ ಇದ್ರ ಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಅಷ್ಟು ದೊಡ್ಡ ಪಾಯಿಂಟ್ ಇದು. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅಂತ ಹೇಳಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಜನ ಪ್ರಾಬ್ಲಮ್ ಅಂತ ಹೇಳ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಒಂದು ಪ್ರಾಬ್ಲಮ್ ಇದೆಯಪ್ಪ, ಅದಕ್ಕೇನು ಸೊಲ್ಯೂಷನ್ ಅಂತ ಹುಡುಕ್ತಾ ಹೊರಟ್ರೆ ಬೀಗ ಇದ್ದ ಮೇಲೆ ಬೀಗದ ಕೈ ಇದ್ದೇ ಇದೆ, ಕೀಲಿ ಕೈ ಇದ್ದೇ ಇದೆ. ಅದ್ರ ಕಡೆಗೆ ಫೋಕಸ್ ಮಾಡಿ, ಮೋಸ್ಟ್ ಆಫ್ ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಈ ಸಬ್ಜೆಕ್ಟ್ 1 ವರ್ಷ ಆಯಿತು ಸೀರಿಯಸ್ ಆಗಿ ತೊಗೊಂಡು, ಮುಂದೆ ಈಗಲೇ ಅಷ್ಟು ಕನ್ವಿನ್ಸಿಂಗ್ ಆಗಿದೆ. ಏನಕ್ಕೆ ಅಂದರೆ ಸಮಾಜ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿದೆ. ಯಾಕೆಂದರೆ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಹೋಗಿ ನೇಣು ಹಾಕ್ಕೊಳ್ಳೋದು,
ಒಂಚೂರು ಚೂರು ಅಮ್ಮ ಬೈದು ಅಂತ ಹೋಗಿ ನೇಣಾಕತ್ತಾರೆ. ಒಂಚೂರು ಸಣ್ಣ ಸಣ್ಣ ಸೆನ್ಸಿಟಿವ್ ಇದಕ್ಕೆಲ್ಲ ತಗೋತಾ ಇದ್ದೀರಿ. ಮೈಂಡ್ ಸೆಟ್ ಏನಂದರೆ ಫೋಕಸ್ ಆನ್ ಸಲ್ಯೂಷನ್ಸ್ ಆ್ಯಂಡ್ ನಾಟ್ ಆನ್ ದ ಪ್ರಾಬ್ಲಮ್ಸ್. ಇನ್ನು 11ರಲ್ಲಿ ಇದ್ದೀನಿ. ಫೋಕಸ್ ಆನ್ ಪ್ರಾಬ್ಲಮ್ಸ್ ಅಲ್ಲ, ಫೋಕಸ್ ಆನ್ ಸಲ್ಯೂಷನ್ಸ್. ಡೋಂಟ್ ಫೋಕಸ್ ಆನ್ ಪ್ರಾಬ್ಲಮ್ಸ್. ದಟ್ಸ್ ಇಟ್. ನಿಮ್ಮ ಮೈಂಡ್ನ ಫೋಕಸ್ ಮಾಡಿ, ನಿಮ್ಮೆಲ್ಲರ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಎಸ್, 1 2 3 ಸ್ಟಾರ್ಟ್. ಇದು ಎಲ್ರಿಗೂ ಬೇಕಾಗಿರೋದು, ಯಾರಿಗೆ ಬೇಡ? ಐ ಆಮ್ ಸೀರಿಯಸ್ಲಿ ವರ್ಕಿಂಗ್. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಾನಂತೂ ಕ್ರ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಹೆಂಗೆ ಏನು ಮಾಡಬೇಕಂತ. ಗಳಿಸ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ವಾ? ಇವು ಮೂರದನ್ನ ಅರ್ಥ ಮಾಡಿಕೊಂಡು ನಾನು ಗಳಿಸ್ಬಿಟ್ಟು ನಾನು ಖರ್ಚು ಮಾಡೋದೇ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಫಾರ್ಮುಲಾ ಮರ್ತ್ಬಿಡ್ತೀವಿ. ಸೊ ಉಳಿಸ್ಬೇಕು, ಆಮೇಲೆ ಖರ್ಚು ಮಾಡಬೇಕು. ಐ ಆಮ್ ಸೀರಿಯಸ್ಲಿ ವರ್ಕಿಂಗ್ ಆನ್ ದಿಸ್ ಪಾಯಿಂಟ್ ಆಲ್ಸೋ. ಸೊ ದಟ್ ನಮ್ಮ ಯಾರ್ಯಾರು ನಮ್ಮ ಫಾಲೋಯರ್ಸ್ ಇದ್ದಾರೆ ಅವರೆಲ್ಲರೂ ಶ್ರೀಮಂತರಾಗಬೇಕು. ಅವ್ರು ಅಂದ್ಕೊಂಡಷ್ಟು ದುಡ್ಡು ಅವರು, ಯಾಕೆ ನನ್ನ ಫ್ರೆಂಡಿಗೆ 50 ಲಕ್ಷ ತಿಂಗಳಿಗೆ ದುಡಿಯೋರು ನೋಡಿರೋದ್ರಿಂದ ಅವ್ರದ್ದು ಟಿಪ್ಸ್ ತೊಗೋತಾ ಇದ್ದೀನಿ, ಕೇಳ್ತೀನಿ. ಬೇರೆಯವ್ರಿಗೆ ಏನು ಗೈಡ್ ಮಾಡ್ಬೇಕು ಹೇಳಪ್ಪ ಅಂತ ಅವ್ರ ಕೈಲೂ ಆರ್ಟಿಕಲ್ ಬರೆಸಿ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ದೀನಿ. ಇದು ಸೀರಿಯಸ್ಸಾಗಿ ಗಮನ ಕೊಡಬೇಕಾಗಿರೋದು. ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ಬಿಲ್ ಗೇಟ್ಸ್ ಹೇಳ್ದಂಗೆ ನಮಗೆ ಗೊತ್ತಿರಲಿಲ್ಲ, ಆದರೆ ಏನಾಗಿ ಸಾಯ್ತೀವಿ ಅನ್ನೋದು ಗೊತ್ತಿದೆ. ಆದರೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳು ಮರಿಗೆ ಜಾಸ್ತಿ ಮಾಡಬೇಡಿ, ಬೇಸಿಕ್ಸ್ ಮಾಡಿ. ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತೀವಿ. ಅದ್ರ ಮೇಲೆ ಫೋಕಸ್ ಮಾಡಿ, ಅವರ ಎಜುಕೇಷನ್ ಮೇಲೆ, ಅವರ ಗ್ರೋಮಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಎಲ್ಲನೂ ಬೇಗ ರೆಡಿ ಮಾಡಿ ಇಟ್ಬಿಟ್ರೆ ನಮ್ಮಪ್ಪ ಯಾಕೆ ಬೇಗ ಸಾಯ್ತಿಲ್ಲ ಅಂತ ಕೇಳ್ತಾರೆ ಮಕ್ಕಳು. ನಮ್ಮಮ್ಮ ಯಾಕೆ ಸಾಯ್ತಿಲ್ಲ? ಇದು ಶ್ರೀಮಂತರ ಮನೆಯಲ್ಲಿ ಅವರ ಮಕ್ಕಳು ಆಡಿರುವ ಮಾತು ನನಗೆ ಕಿವಿಗೆ ಬಿದ್ದಿದೆ, ಕಣ್ಣಾರೆ ಕಿವಿಯಾರೆ ಕೇಳಿಸಿಕೊಂಡಿದ್ದೇನೆ. ಬೇಗ ಸಾಯಬೇಕು ಅಂದರೆ ಜಾಸ್ತಿ ದುಡ್ಡು ಮಾಡಿ. ನೀವು ರಜಾ ದಿನಗಳನ್ನು ಪ್ರವಾಸ ಮಾಡೋದು, ಇನ್ನೊಂದು ಅಟ್ಲೀಸ್ಟ್ ಬೆಂಗಳೂರಲ್ಲೇ ಸಣ್ಣ ಸಣ್ಣ ಟೂರಿಸ್ಟ್ ಸ್ಪಾಟ್ ಇದೆ. ಒಂದು 150-200 5 ಸ್ಟಾರ್ ಹೋಟ್ಲುಗಳಿದೆ. ನನ್ನ ಪ್ರಕಾರ ಒಂದು 300-400 ರೆಸಾರ್ಟ್ಗಳಿದೆ. ಇರೋ ಒಂದು ಚೂರು ನಿಮ್ಮ ಬಜೆಟಿಗೆ ತಕ್ಕಂಗೆ ಈ ಲೈಫ್ ಎಷ್ಟು ಅನುಭವಿಸೋಕ್ಕಾಗುತ್ತೋ ಅನುಭವಿಸಿ ಅಂತ ಹೇಳ್ತಾನೆ. ಇದನ್ನು ಹೇಳಿಸ್ಲಿಲ್ಲಲ್ಲ ಪಾಪ, ಈ 3 ಸರಿ ಹೇಳಿಸ್ಬೇಕಿದೆ. ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರೆ ಹೇಳ್ರಿ 1 2 3 ಸ್ಟಾರ್ಟ್. ಓಕೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಏನ್ರಿ, ಖುಷಿಯಾಗತ್ತಲ್ಲ?